ರಾಜಧಾನಿ ಬೆಂಗಳೂರಿನಲ್ಲಿ ಮಧ್ಯರಾತ್ರಿ ಸದ್ದು ಮಾಡಿದ ಪೊಲೀಸ್ ಬಂದೂಕು ಮಾರಕಾಸ್ತ್ರವನ್ನ ಹಿಡಿದು ಓಡಾಡ್ತಾ ಇದ್ದ ಜಿಶಾನ್ ಕಾಲಿಗೆ ಪೊಲೀಸರ ಗುಂಡೇಟು ಬಿದ್ದಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಮಧ್ಯರಾತ್ರಿ ಸದ್ದು ಮಾಡಿದೆ ಪೊಲೀಸರ ಬಂದೂಕು. ಮಾರಕಾಸ್ತ್ರವನ್ನ ಹಿಡಿದು ಓಡಾಡ್ತಾ ಇದ್ದ ಜಿಶಾನ್ ಕಾಲಿಗೆ ಪೊಲೀಸರ ಗುಂಡೇಟು ಬಿದ್ದಿರೋದು. ಸೋಮಸುಂದರ ಪಾಳ್ಯದಲ್ಲಿ ಮಾರಕಾಸ್ತ್ರವನ್ನ ಹಿಡಿದು ಜಿಶಾನ್ ಓಡಾಡ್ತಾ ಇದ್ದ. ಮಾಹಿತಿ ಪಡೆದು ಸ್ಥಳಕ್ಕೆ ಹೋಗಿದ್ದ ಬಂಡೆಪಾಳ್ಯ ಪಿಎಸ್ಐ ಸಚಿನ್ ಮತ್ತು ಟೀಮ್ ಜಿಶಾನ್ನ ಹಿಡಿಯೋದಕ್ಕೆ ಹೋದಾಗ ತಪ್ಪಿಸಿಕೊಳ್ಳೋದಕ್ಕೆ ಆತ ಯತ್ನ ನಡೆಸ್ತಾನೆ. ಈ ವೇಳೆ ಆಯುಧದಿಂದ ಸಂದೀಪ್ ಕಾಂಬ್ಳೆ ಮೇಲೆ ಜಿಶಾನ್ ಹಲ್ಲೆ ಮಾಡ್ತಾನೆ. ಬಳಿಕ ಪಿಎಸ್ಐ ಸಚಿನ್ ಮೇಲೂ ಹಲ್ಲೆಗೆ ಯತ್ನ ನಡೆಸಿದ್ದಾನೆ ಆರೋಪಿ ಜಿಶಾನ್. ಈ ವೇಳೆ ಜಿಶಾನ್ ಕಾಲಿಗೆ ಗುಂಡು ಹೊಡೆದು ಆತನನ್ನ ಬಂಧಿಸಿದ್ದಾರೆ ಪೊಲೀಸರು. ಗಾಯಾಳು ಸಿಬ್ಬಂದಿ ಆರೋಪಿಗೆ ಸಂಜಯ್ ಗಾಂಧಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಜಿಶಾನ್ ನನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಹೋದಾಗ ಆತ ಪೊಲೀಸರ ಮೇಲೆಯೇ ಹಲ್ಲೆ ನಡೆಸಿರೋದು. ಹಲ್ಲೆಗೊಂಡ ಪೊಲೀಸ್ ಸಿಬ್ಬಂದಿಯನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಮಾರಕಾಸ್ತ್ರವನ್ನ ಹಿಡಿದು ಈತ ಓಡಾಡ್ತಾ ಇದ್ದ. ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ದಾಳಿ ನಡೆಸೋದಕ್ಕೆ ಮುಂದಾಗ್ತಾರೆ. ಆಗ ತನ್ನಲ್ಲಿದ್ದ ಆಯುಧದಿಂದ ಪೊಲೀಸರ ಮೇಲೆ ಹಲ್ಲೆ ನಡೆಸೋದಕ್ಕೆ ಮುಂದಾಗ್ತಾನೆ. ಹಲ್ಲೆ ಮಾಡಿದಾನೆ ಕೂಡ. ಮಧ್ಯರಾತ್ರಿ ನಡೆದಿರೋ ಘಟನೆ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಯಾರಿ ಜಿಶಾನು? ಶ್ವೇತಾ, ಈಗ ಪೊಲೀಸರು ಈತನ ಹಿನ್ನೆಲೆಯನ್ನ ಪತ್ತೆ ಹಚ್ಚುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ನಿನ್ನೆ ಮಧ್ಯರಾತ್ರಿ ಈತ ಮಾರಕಾಸ್ತ್ರಗಳನ್ನ ಹಿಡಿದುಕೊಂಡು ಈ ಬಂಡೆಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಬೈಕ್ ನಲ್ಲಿ ಓಡಾಡ್ತಿರುವಂತಹ ಮಾಹಿತಿ ಸಿಗುತ್ತೆ. ತಕ್ಷಣಕ್ಕೆ ಬಂಡೆಪಾಳ್ಯ ಪೊಲೀಸ್ ಠಾಣೆಯ ಪಿಎಸ್ ಆಗಿರುವಂತಹ ಸಚಿನ್ ಮತ್ತೆ ಕ್ರೈಮ್ ಪಿಸಿ ಕೂಡ ಇಬ್ರು ಕೂಡ ಒಂದು ಸ್ಥಳಕ್ಕೆ ಹೋಗಿ ಆತನನ್ನ ಪರಿಶೀಲನೆ ಮಾಡೋಕೆ ಪ್ರಯತ್ನ ಪಟ್ಟಂತಹ ಸಂದರ್ಭದಲ್ಲಿ ಈತ ತನ್ನ ಬಳಿ ಇದ್ದಂತಹ ಮಾರಕಾಸ್ತ್ರಗಳಿಂದ ಕ್ರೈಮ್ ಪಿಸಿ ಆಗಿರುವಂತಹ ಸುರೇಶ್ ಮತ್ತೆ ಸಂದೀಪ್ ಮತ್ತೆ ಸಚಿನ್ ಅವರ ಮೇಲೆ ಹಲ್ಲೆ ಮಾಡೋಕೆ ಪ್ರಯತ್ನ ಪಡ್ತಾನೆ. ಈ ಒಂದು ಸಂದರ್ಭದಲ್ಲಿ ಕ್ರೈಮ್ ಪಿಸಿ ಆಗಿರುವಂತಹ ಸಂದೀಪ್ ಅವರ ಎಡಗೈಗೆ ಗಂಭೀರವಾದಂತಹ ಗಾಯಗಳಾಗುತ್ತೆ. ಆಗ ಪಿಎಸ್ ಆಗಿರುವಂತಹ ಸಚಿನ್ ಅವರು ತಮ್ಮ ಆತ್ಮರಕ್ಷಣೆಗೋಸ್ಕರ ಈತನ ಮೇಲೆ ಫೈರ್ ಮಾಡ್ತಾರೆ. ಈತನ ಬಲಗಾಲಿಗೆ ಒಂದು ಗುಂಡು ತಗುಲಿರುವಂತದ್ದು. ಒಂದು ಮೊದಲ ಹಂತದಲ್ಲಿ ಈತನಿಗೆ ಎಚ್ಚರಿಕೆ ಕೊಡೋದಕ್ಕೆ ಗಾಳಿಯಲ್ಲಿ ಒಂದು ಸುತ್ತಿನ ಗುಂಡನ್ನು ಕೂಡ ಹಾರಿಸ್ತಾರೆ. ಆದ್ರೆ ಆದರೂ ಕೂಡ ಇವರ ಮೇಲೆ ಹಲ್ಲೆ ಮಾಡೋಕೆ ಪ್ರಯತ್ನ ಪಡ್ತಾನೆ. ಆಗ ಆತ್ಮರಕ್ಷಣೆಗೋಸ್ಕರ ಈಗ ಬಂಡೆಪಾಳ್ಯ ಪೊಲೀಸರು ಈತನ ಮೇಲೆ ಒಂದು ಶೂಟೌಟ್ ಮಾಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ತಕ್ಷಣಕ್ಕೆ ಈತನಿಗೆ ಹೆಚ್ಚಿನ ಚಿಕಿತ್ಸೆ ಕೊಡಿಸೋಗೋಸ್ಕರ ಪೊಲೀಸರು ಸಂಜಯ್ ಗಾಂಧಿ ಪೊಲೀಸ್ ಠಾಣೆಗೆ ಈತನ ಕರೆದುಕೊಂಡು ಈಗ ದಾಖಲು ಮಾಡಿರುವಂತದ್ದು. ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಈತನ ಹೆಸರು ಜಿಶಾನ್ ಅಂತ ಹೇಳಿ. ಈತ ಇದು ಕ್ರೈಮ್ ಆಕ್ಟಿವಿಟೀಸ್ ಅಲ್ಲಿ ಕಾಣಿಸ್ಕೊಂಡಿದ್ದ, ಜೊತೆಗೆ ಸಾಕಷ್ಟು ರೌಡಿ ಶೀಟರ್ ಕೂಡ ಆಗಿದ್ದಾನೆ ಅನ್ನೋ ಕೂಡ ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕೆ ಪೊಲೀಸರು ಈತನ ಮೇಲೆ ಶೂಟೌಟ್ ಮಾಡಿದ್ದು ಹೆಚ್ಚಿನ ಚಿಕಿತ್ಸೆಗೋಸ್ಕರ ಸಂಜಯ್ ಗಾಂಧಿ ಆಸ್ಪತ್ರೆಗೆ ಕೂಡ ದಾಖಲು ಮಾಡಿದ್ದಾರೆ. ಜೊತೆಗೆ ಘಟನಾ ಸ್ಥಳಕ್ಕೆ ಈಗಾಗಲೇ FSL ಅಧಿಕಾರಿಗಳು ಮತ್ತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ಮಹಜರ್ ಮಾಡುವಂತಹ ಪ್ರಕ್ರಿಯೆ ಕೂಡ ಮಾಡ್ತಿರುವಂತದ್ದು. ನಿನ್ನೆ ಪೊಲೀಸರು ಈತನ ಖಚಿತ ಮಾಹಿತಿ ಸಿಕ್ಕಿದ ತಕ್ಷಣವೇ ಈತನನ್ನ ಸೆಕ್ಯೂರ್ ಮಾಡೋದಕ್ಕೆ, ಈತನ ಅರೆಸ್ಟ್ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಪೊಲೀಸರ ಮೇಲೇನೆ ಈತ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡೋಕೆ ಹೋದಾಗ ಆತ್ಮರಕ್ಷಣೆಗೋಸ್ಕರ ಪೊಲೀಸರು ಈತನ ಮೇಲೆಗೆ ಶೂಟೌಟ್ ಮಾಡಿದ್ದಾರೆ. ಒಂದು ಸುತ್ತಿನ ಗುಂಡನ್ನು ಕೂಡ ಗಾಳಿಗೆ ಹಾರಿಸಿ ಆತನಿಗೆ ಎಚ್ಚರಿಕೆ ಕೊಡುವಂತಹ ಕೆಲಸ ಮಾಡ್ತಾರೆ. ಆದ್ರೂ ಕೂಡ ಈತ ಯಾವಾಗ ಇವ್ರ ಮೇಲೆ ಹಲ್ಲೆ ಮಾಡೋಕೆ ಪ್ರಯತ್ನ ಪಡ್ತಾನೋ, ಜೊತೆಗೆ ಕ್ರೈಮ್ ಪಿಸಿ ಆಗಿರುವಂತಹ ಸಂದೀಪ್ ಅವರ ಎಡಗೈಗೆ ಚಾಕುನಿಂದ ಹಲ್ಲೆ ಮಾಡ್ತಾನೋ, ಆಗ ಪೊಲೀಸರು ಅನಿವಾರ್ಯವಾಗಿ ಈತನ ಮೇಲೆ ಶೂಟ್ ಮಾಡ್ತಾರೆ. ಈತನ ಬಲಗಾಲಿಗೆ ಗುಂಡು ಹೊಡೆಯುವಂತ ಕೆಲಸ ಕೂಡ ಮಾಡಿರುವಂತದ್ದು. ಶ್ವೇತಾ, ಓಕೆ, ಥ್ಯಾಂಕ್ ಯು ಮುತ್ತಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.